ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಸಿಂಪ್ಲಿ ಲೈಫ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ತಲಕಾಡಲ್ಲಿ ಇದ್ದೀನಿ. ನೈಟ್ ಇಲ್ಲೇ ರೂಮ್ ತೊಗೊಂಡು ಸ್ಟೇ ಆಗಿದ್ವಿ. ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಆಗಲಿ, ಒಂಥರ ನೋಡ್ಲಿಕ್ಕೆ ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೆಲ್ಲ ಒಂಥರ ಚೆನ್ನಾಗಿದೆ. ಸೊ ಬರೋಷ್ಟು ಲೇಟ್ ಆಯಿತು, ಅದಕ್ಕೆ ಇಲ್ಲೇ ರೂಮ್ ತೊಗೊಂಡು ಇಲ್ಲೇ ಸ್ಟೇ ಆಗಿದ್ವಿ. ಈಗ ರೆಡಿ ಆಗಿದ್ದೀನಿ, ನೋಡ್ಬೋದು ಈ ಥರ ರೆಡಿ ಆಗಿದ್ದೀನಿ. ಇನ್ನು ಹೋಗಬೇಕು. ಇನ್ನು ನಮ್ಮ ತಮ್ಮ ಎಲ್ಲ ಮಲ್ಕೊಂಡಿದ್ದಾರೆ, ಎಲ್ಲ ರೆಡಿ ಒಬ್ಬೊಬ್ಬರಾಗಿ ರೆಡಿ ಆಗ್ತಾಯಿದ್ದಾರೆ. ಹಾಗೆ ಇವತ್ತು ನಮ್ಮ ನೀರಜ್ದು ಬರ್ಡೇ ಬೇರೆ, ಅವನ ಬರ್ಡೇ ಒಂಥರ ಡಿಫ್ರೆಂಟ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸೊ ಇವತ್ತೆಲ್ಲ ಏನಾಗುತ್ತೆ ಏನು ಎಲ್ಲ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಹಾಗೆ ನೀರಜ್ ನೋಡಿ ಬೈಲಿ. ಹಾಯ್ ಫ್ರೆಂಡ್ಸ್. ಸೊ ಒಂದು ಇವತ್ತು ಬರ್ಡೇ, ಇವತ್ತು ಹೇಗಾಗುತ್ತೆ ಏನು ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಟಿಫನ್ ಏನೂ ಆಗಿಲ್ಲ, ಈಗ ರೆಡಿ ಆಗಿದ್ದೀವಿ. ಇನ್ನು ಅಪ್ಪ ಅಮ್ಮ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಫಸ್ಟ್ ಇವ್ರಿಗೆ ಆಗಿಬಿಟ್ರೆ ಆಗುತ್ತಲ್ಲ ಅಂದ್ಬಿಟ್ಟು ಮಕ್ಕಳಿಗೆ ಆಯಿತು. ಸೊ ನೋಡ್ಬೋದು ಇಲ್ಲೆಲ್ಲ ಸುತ್ತ ಹೆಂಗಿದೆ ನೋಡಿ, ಈ ಥರ ಎಷ್ಟು ಚೆನ್ನಾಗಿದೆ ಅಂದರೆ ಮುಂದೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಮುಂದೆ ಎಲ್ಲ ಫ್ರೇಷಸ್ ಆಗಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ಹಾಗೆ ಒಂದು ನೈಟ್ ಮಾತ್ರ ಅಲ್ವಾ ಮಲ್ಕೊಂಡಿದ್ದು, ಸೊ ಅದರಿಂದ ಪ್ಯಾಕಿಂಗ್ ಎಲ್ಲ ಆಗ್ತಾಯಿತ್ತು. ಒಂದೇ ಸಲ ಕಾರಲ್ಲಿ ಇಟ್ಕೊಂಡು ಹಾಗೆ ತಲಕಾಡಿಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನಿಂಗ್ ಇತ್ತು. ಸೊ ಅದರಿಂದ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟೆ. ಇನ್ನು ಅವರು ಅಪ್ಪ ಅಮ್ಮ ಅವರೆಲ್ಲ ರೆಡಿ ಆಗ್ತಾಯಿದ್ರು. ಅದಾದಮೇಲೆ ಅಲ್ಲೇ ದೇವಸ್ಥಾನ ಒಂದಿದೆ ಅಂತ ಅಲ್ಲೇ ರೂಮಲ್ಲಿರೋರು ಒಬ್ರು ಹೇಳಿದರು. ಸೊ ಅದರಿಂದ ಯಾವ ದೇವಸ್ಥಾನ ಏನು ಅಂತ ನೋಡ್ಕೊಳ್ತಾ ಹಾಗೆ ಅಲ್ಲಿ ಹೋಗಿದ್ವಿ. ಇಲ್ಲಿ ನೋಡ್ಬೋದು ಬೇವಿನ ಮರ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ. ನೋಡೋಕ್ಕೆ ಎಷ್ಟು ದಪ್ಪ ಇದೆ ಅಂದರೆ, ಎಷ್ಟು ಇದಾಗಿದೆ ಅಂದರೆ, ಎಷ್ಟೋ ಸುಮಾರು ವರ್ಷದ ಹಿಂದೆ ಇದ್ದಂಥ ಮರ ಅಂತ ಅಂದ್ಕೊಳ್ತೀನಿ. ಇದು ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ದೇವಸ್ಥಾನವೂ ಅಷ್ಟೇ ತುಂಬಾ ಫೇಷಿಯಸ್ ಆಗಿ ಒಂಥರ ಪ್ರಶಾಂತವಾಗಿ, ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಂಥ ಪ್ಲೇಸ್ ಇದು. ಸೊ ಎಲ್ಲ ಫುಲ್ಲು ತೋರಿಸ್ತೀನಿ. ಆದರೆ ಪೂಜೆ ಮಾತ್ರ ಆಗಲಿಲ್ಲ, ಯಾಕಂದರೆ ಅವಾಗ ತಾನೇ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಅದರಿಂದ ಅಲಂಕಾರ ಎಲ್ಲ ಆಗಬೇಕು, ಆದಮೇಲೆ ಪೂಜೆ ಅಂತ ಹೇಳಿದರು. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ತಾ ಇರೋಕ್ಕಾಗಲ್ಲ, ಹೆಂಗೋದ್ರೆ ನೀನು 3/4 ಅವರ್ 1 ಅವರ್ ಮೇಲಾಗುತ್ತೆ ಅಂತ ಹೇಳಿದರು. ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಹೋದ್ವಿ. ಇಲ್ಲಿ ನೋಡ್ಬೋದು ಮಾರಮ್ಮ ತಾಯಿ ದೇವಸ್ಥಾನ ಇದು. ಬೆಟ್ಟಹಳ್ಳಿ ಮಾರಮ್ಮ ತಾಯಿ ದೇವಸ್ಥಾನ ಅಂತ ಇದು. ಸೊ ತುಂಬಾ ಶಕ್ತಿಯಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾಕಂದರೆ ಮಾರಿಯಮ್ಮ ಅಂದ್ರೇ ಗೊತ್ತಲ್ವ, ಶಕ್ತಿ, ಪವರ್ಫುಲ್ ದೇವರು. ಸೊ ಮುಂದೆ ಎಲ್ಲ ನೋಡಿ ಎಷ್ಟು ಫೇಷಸ್ ಆಗಿ, ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಅಷ್ಟು ಪ್ರಶಾಂತವಾಗಿತ್ತು ನೋಡಲಿಕ್ಕೆ. ಹಾಗೆ ಇಲ್ಲಿ ನೋಡಿಕೊಂಡು ಒಂದಷ್ಟು ಫೋಟೋಗಳು ಹಾಗೆ ಒಂದಷ್ಟು ವೀಡಿಯೋಗಳು ಮಾಡಿಕೊಂಡು ಹೀಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡೋಕ್ಕೆ ಅಮ್ಮ ಅಪ್ಪ ಎಲ್ಲ ಅಲ್ಲೇನೋ ನಿಂತ್ಕೊಂಡೇನೋ ಮಾತಾಡ್ತಾಯಿದ್ರು. ಸೊ ಇಲ್ಲಿ ನೋಡ್ಬೋದು ಒಳಗಡೆಯಿಂದನೇ ಬೇರು ಬಿಟ್ಟಿದೆ ಅಂತೆ ಮರದ್ದು. ಸೊ ಅದನ್ನೇ ತೋರಿಸ್ತಾ ಎಲ್ಲ ಮಾತಾಡ್ತಾಯಿದ್ರು. ಒಂಥರ ಖುಷಿಯಾಗಿತ್ತು. ನೀರಜ್ ಬರ್ತಡೇ ಈ ವರ್ಷ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಪೆಷಲ್, ನೀರಜ್ ಬರ್ತಡೇ ಸ್ಪೆಷಲ್ ಈ ವರ್ಷದ ಬರ್ತಡೇ ಅಂತಲೇ ಹೇಳ್ಬೋದು. ಅವನಂತೂ ಫುಲ್ಲು ಖುಷಿಯಾಗಿದ್ದ. ಅದಾದಮೇಲೆ ಡೈರೆಕ್ಟು ನಾವು ತಲಕಾಡಿಗೆ ಹೋದ್ವಿ. ತಲಕಾಡಲ್ಲೂ ಅಷ್ಟೇ ಈಗ ರೀಚ್ ಆಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು ಅಷ್ಟು ಚೆನ್ನಾಗಿದೆ. ಇದು ಅಷ್ಟೇ ಫಸ್ಟ್ ಟೈಮ್ ನಾನು ನೋಡಿದಂಥ ಎಲ್ಲ ಟೆಂಪಲ್ಗಳು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅದರಲ್ಲಿ ನಂಜುಂಡೇಶ್ವರ ಟೆಂಪಲ್ಲು ಮತ್ತು ಇನ್ನೊಂದು ದೇವಸ್ಥಾನ ಇದೆ, ಅದು ಲಾಸ್ಟಿಗೆ ಹೇಳ್ತೀನಿ ಯಾವ ದೇವಸ್ಥಾನ ಅಂತ. ಅದೆರಡು ನೋಡಿದೆ, ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು ದೇವಸ್ಥಾನಗಳು. ಇಲ್ಲೂ ಅಷ್ಟೇ ತಲಕಾಡಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸು. ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹೋಗಿದ ತಕ್ಷಣವೇ ಫಸ್ಟಿಗೆ ಟಿಫನ್ ಮಾಡಿಬಿಡೋಣ ಅಂತ ಟಿಫನ್ಗೆ ಹೋಗಿ ತಿಂದ್ವಿ. ಅದಾದಮೇಲೆ ಟಿಫನ್ ಎಲ್ಲ ಆದಮೇಲೆ ಒಂದಷ್ಟೊತ್ತು ಎಲ್ಲರೂ ಗೇಮ್ಸ್ಗಳು ಆಟ ಆಡ್ತಾಯಿದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ, ನಾವು ಸ್ವಲ್ಪ ಬೇಗನೆ ಹೋಗಿದ್ವಲ್ಲ, ಇನ್ನೂ ಯಾರೂ ಬಂದಿರಲಿಲ್ಲ. ಅಲ್ಲಿ ಏನಿದ್ರೂ ಒಂದು 11 o'clock ಮೇಲೆ ಫುಲ್ ಜನ ಬರ್ತಾರಂತೆ. ಅದು ಅಲ್ಲದೆ ಸಾಟರ್ಡೆ ಸಂಡೇ ಅಂದರೆ ಫುಲ್ ಕ್ರೌಡಾಗಿರತ್ತಂತೆ. ಆದ್ದರಿಂದ ನಾವು ಬೆಳಗ್ಗೆ ಹೋದ್ರಿಂದ ಸ್ವಲ್ಪ ಫ್ರೀ ಆಗಿತ್ತಲ್ಲ, ಟಿಫನ್ ಎಲ್ಲ ಮಾಡಿಕೊಂಡು ಒಂದಷ್ಟು ಆಡಿಕೊಂಡು ಮತ್ತೆ ನಾವು ಈಗ ದೇವಸ್ಥಾನಗಳಿಗೆ ಹೋಗ್ತೀವಿ. ಅಲ್ಲಿರೋ ದೇವಸ್ಥಾನಗಳೇ ತೋರಿಸ್ತೀನಿ. ಇಲ್ಲಿ ಫೇಮಸ್ ದೇವಸ್ಥಾನಗಳು ಏನು ಏಕೆ ಅಂತ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಫುಲ್ ಎಂಡ್ವರೆಗೂ ವಾಚ್ ಮಾಡ್ತಾಯಿರಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಎಂತು ಎಲ್ಲ ನಾನು ಹೇಳ್ತೀನಿ. ಈಗ ಫಸ್ಟಿಗೆ ಬನ್ನಿ ಎಲ್ಲಿಗೆ ಹೋಗ್ತೀನಿ ಏನು ತೋರಿಸ್ತೀನಿ.
ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು ನಾವು ಯಾವ ದಾರಿಲಿ ಹೋಗ್ತೀವಿ ಏನು ಅಂತ ಎಲ್ಲ ತೋರಿಸ್ತೀನಿ. ಇಲ್ಲಿ ಬೋರ್ಡಲ್ಲೇ ಇದೆ ನೋಡಿ, ಪಂಚಲಿಂಗ ದರ್ಶನ ತಲಕಾಡು, ಪಾತಾಳೇಶ್ವರ, ಮರುಳೇಶ್ವರ, ಚೌಡೇಶ್ವರಿ ದೇವಾಲಯ ಎಲ್ಲ ಈ ರೂಟ್ನಲ್ಲೇ ಹೋಗಬೇಕು. ಇಲ್ಲಿ ಫುಲ್ಲು ಮರಳು ಫ್ರೆಂಡ್ಸ್, ನೀವು ನಂಬ್ತಿರೋ ಇಲ್ವಾ, ನೋಡಿರೋರ್ಗೆ ಗೊತ್ತಿರುತ್ತೆ, ನೋಡದೇ ಇರೋರಿಗೆ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಪಾತಾಳೇಶ್ವರ ಸ್ವಾಮಿ ಸನ್ನಿಧಿ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಇಲ್ಲೂ ಸಹ ಅಷ್ಟೇ ಫುಲ್ಲು ಮರಳೆ, ಎಲ್ಲಿ ನೋಡಿದ್ರೇನು ಮರಳಾಗೆ ಇರುತ್ತೆ. ಅಂದರೆ ಎಷ್ಟು ಮರಳು ಒಂಥರ ನೋಡಲಿಕ್ಕೆ ಸಾಫ್ಟಾಗಿ ಒಂಥರ ತುಂಬ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಸ್ಲಿಪ್ಪರ್ ಆಗದೇ ನಡಿಬೋದು, ಅಂದರೆ ಎಲ್ಲೆಲ್ಲಿ ಏನಾರು ಚುಚ್ಚುತ್ತೆ ಅಂತ ಭಯಕ್ಕೆ ಸ್ಲಿಪ್ಪರ್ ಹಾಕ್ಕೊಳ್ಬೇಕು ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ ಮರಳಲ್ಲಿ ನಡೀತಾ ಇದ್ದರೆ. ಇಲ್ಲಿ ನೋಡ್ಬೋದು ಇನ್ನೂ ಕ್ಲೋಸ್ ಆಗಿತ್ತು, ಓಪನ್ ಇರಲಿಲ್ಲ ದೇವಸ್ಥಾನ. ಸೊ ಅದರಿಂದ ಮುಂದೆ ಎಲ್ಲ ಹಿಂಗೆ ತೋರಿಸ್ತಾ ಹಾಗೆ ನೋಡ್ತಾ ಇದ್ವಿ. ಮತ್ತು ಇನ್ನು ಸ್ವಲ್ಪ ಹೊತ್ತಿಗೆ ಪೂಜಾರಿ ಬಂದರು, ಆಮೇಲೆ ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹೋದ್ವಿ. ನೋಡ್ಲಿಕ್ಕಂತೂ ಎಷ್ಟು ಚೆನ್ನಾಗಿದೆ, ಆಗಿನ ಕಾಲದಲ್ಲೆಲ್ಲ ಮಾಡಿಸಿರೋದು ಅಂದ್ಕೊಳ್ತೀನಿ. ನೋಡ್ಬೋದು ಕಟ್ಸಿರೋದು, ಅಷ್ಟು ಚೆನ್ನಾಗಿದೆ ಪಾತಾಳೇಶ್ವರ ಇದು ದೇವಸ್ಥಾನ. ಆವಾಗಲೂ ಒಂದು ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಆಮೇಲೆ ಆಫ್ ಮಾಡಿಬಿಟ್ಟೆ. ನಿಮಗೆಲ್ಲರಿಗೂ ಒಂದು ದರ್ಶನ ಆಗಲಿ, ದೇವರ ದರ್ಶನ ಆಗಲಿ ಅಂದ್ಬಿಟ್ಟು ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡೆ. ನೋಡಿ ಇದೇನೆ ಹಿಂಗೆ ಹೋಗಿದ್ದ ಜಾಗದಲ್ಲೆಲ್ಲ ಒಂದಷ್ಟು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕ್ಲಿಪ್ಪಿಂಗ್ಸ್ಗಳು ತೊಗೊಳ್ತೀನಿ ದೇವ್ರದ್ದು. ಇಲ್ಲಿ ಚಾಲೆಂಜ್ ಮಾಡಿದ್ರು, ಯಾಕಂದರೆ ಮರಳಲ್ಲಿ ನಡಿಯೋಕ್ಕೂ ಹೋಗಲಿಲ್ಲ, ಫುಲ್ಲು ಮರಳು, ನಡಿಯೋಕ್ಕೆ ಆಗ್ತಾಯಿರಲಿಲ್ಲ. ಮಕ್ಕಳಿಗೆ ಮತ್ತು ನಮ್ಮ ತಮ್ಮನಿಗೆ, ನಮ್ಮ ಮಾವನ ಮಗನಿಗೆ ಎಲ್ಲರಿಗೂ ಚಾಲೆಂಜ್ ಮಾಡಿದ್ರು, ಯಾರು ಫಸ್ಟ್ ಓಡ್ತಾರೆ ನೋಡೋಣ ಅಂತ. ಎಲ್ಲ ಓಡ್ತಾಯಿದ್ರು, ನೋಡ್ಬೋದು. ಇಲ್ಲೂ ಅಷ್ಟೇ, ಇದು ಬಂದು ಇನ್ನೊಂದು ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಬಂದು ಏನಂದರೆ ಇದು ವರ್ಷಕ್ಕೊಂದ್ಸಲಿ ಅಂತೆ, ನಾವು ಎಷ್ಟು ಮರಳು ಫುಲ್ಲು ದೇವಸ್ಥಾನದಲ್ಲಿ ತುಂಬೋಗುತ್ತಂತೆ, ನಾವು ಎಷ್ಟು ತೆಗಿತಾ ಇದ್ರೇನೋ ಆ ಮರಳು ಅನ್ನೋದು ತುಂಬ್ತಾನೇ ಇರುತ್ತಂತೆ ಫ್ರೆಂಡ್ಸ್. ಅದು ನನಗೂ ನಂಬೋಕ್ಕಾಗಲಿಲ್ಲ ಸ್ಟಾರ್ಟಿಂಗು. ಆಮೇಲೆ ನಮ್ಮದೇ, ಯಾಕಂದರೆ ಹೋಗ್ತಾ ನನಗೆ ಗೊತ್ತಾಗುತ್ತಲ್ಲ ನಡಿಬೇಕಾದ್ರೆ, ಅವಾಗ ನನಗೆ ಓಕೆ ಅಂತ ಅನಿಸ್ತು. ನೋಡ್ಬೋದು ಈ ಫುಲ್ಲು ಮರಳೆ, ಇಲ್ಲಂತೂ ನೋಡಿ ಸ್ಟೆಪ್ ಎಲ್ಲ ಫುಲ್ಲು ಮರಳೆ. ಇಲ್ಲಿ ಆ ಥರ ಒಂದು ದೇವರು ಎಲ್ಲ ತುಂಬ ಗೊತ್ತಂತೆ ಮರಳಲ್ಲೇ, ಆ ಥರ ಒಂದು ಪ್ಲೇಸ್ ಇದು. ಇದಕ್ಕೆ ಶಾಪನೂ ಸಹ ಇದೆಯಂತೆ ಇಲ್ಲಿ ತಲಕಾಡಿಗೆ. ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ದೊರೆಯಾಗಿ ಮಕ್ಕಳಾಗದೇ ಹೋಗಲಿ ಅಂದ್ಬಿಟ್ಟು ಶಾಪನೂ ಸಹ ಇಲ್ಲಿದೆ ಅಂತ. ಅದರಿಂದನೇ ಇಲ್ಲಿ ಮರಳು ಜಾಸ್ತಿ ಇರೋದು. ರಾಜರಿಗೂ ಅಷ್ಟೇ ಮಕ್ಕಳೇ ಆಗೋದಿಲ್ಲ ಅಂತ ಯಾರು ಈ ಥರ ಶಾಪ ಕೊಟ್ಟಿದ್ದು ಅಂತ ಅಂದರೆ, ಸುಮಾರು 100 ವರ್ಷಗಳ ಹಿಂದೆ ಮೈಸೂರು ಸೀಮೆಯ ರಾಜನೇ ಶ್ರೀರಂಗಪಟ್ಟಣದ ವಿಜಯನಗರದ ಅರಸನಿಗೆ ಸೇರಿತ್ತಂತೆ ಈ ಪ್ಲೇಸು. ಆವಾಗ ಶ್ರೀರಂಗರಾಯ ಪ್ರತಿನಿಧಿಯಾಗಿ ಸೀಮಿತವಾಗಿದ್ದ ಆ ಮಡದಿಯೇ ಮೈಸೂರು ದೊರೆಗಳಿಗೆ ಶಾಪವನ್ನು ಕೊಟ್ಟ ಹಲಮೇಲಮ್ಮ. ಶಾಪ ಕೊಟ್ಟ ದೇವರಂದರೆ ಹಲಮೇಲಮ್ಮನೇ ಶಾಪ ಕೊಟ್ಟಂಥದ್ದು. ಅದರಿಂದ ಈ ತಲಕಾಡು ಮರಳಾಗಿರೋದು, ಹಾಗೆ ರಾಜರಿಗೆ ಮಕ್ಕಳಾಗದೇ ಇರೋದು. ಈ ಥರ ಆವಾಗನೇ ಇದರಲ್ಲೆಲ್ಲ ಹೇಳಬೇಕಾ ಹೇಳಿ. ನೋಡಿ ಇಲ್ಲೂ ಅಷ್ಟೇ ತುಂಬಾ ಮರಳು ಫ್ರೆಂಡ್ಸ್, ಎಲ್ಲಿ ನೋಡಿದ್ರೇನೂ ಮರಳೇ ಫ್ರೆಂಡ್ಸ್. ನೋಡೋಕ್ಕಂತೂ ಅಷ್ಟು ಅದ್ಭುತವಾಗಿತ್ತು, ದೇವಸ್ಥಾನಗಳೆಲ್ಲನೂ ಚೆನ್ನಾಗಿತ್ತು. ಆವಾಗಿನ ಕಾಲದಲ್ಲಿ ದೇವಸ್ಥಾನಗಳು ಹೇಳ್ಬೇಕಾ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಅಂದರೆ ಇಲ್ಲಿ ಮುಂದೆಲ್ಲ ಸ್ವಲ್ಪ ನಾನು ವೀಡಿಯೋ ಮಾಡಿದೆ, ಮತ್ತು ಒಳಗಡೆ ಹೋಗಿ ಮತ್ತೆ ವೀಡಿಯೋ ಮಾಡಲಿಲ್ಲ, ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಹೇಳಿದರು, ಅಲ್ಲೇ ಬೋರ್ಡು ಸಹ ಇತ್ತು. ಅದರಿಂದ ನಾನು ವೀಡಿಯೋ ಎಲ್ಲ ಮಾಡಲಿಲ್ಲ, ಇಲ್ಲಿ ಮುಂದೆ ಮಾತ್ರ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ಹಾಗೆ ತುಂಬಾ ಖುಷಿಯಾಗುತ್ತೆ ಇಂಥ ಪ್ಲೇಸಲ್ಲೆಲ್ಲ ನೋಡೋಕ್ಕೆ, ಒಂಥರ ಸಮಾಧಾನ ಅನಿಸುತ್ತೆ. ಹಾಗೆ ಇನ್ನೂ ಕತೆ ಇದೆ ಇದ್ರದ್ದು, ಹೇಳ್ತಾ ಹೋಗ್ತೀನಿ, ನನಗೆ ಎಷ್ಟು ಆಗುತ್ತೋ ಅಷ್ಟು ಹೇಳ್ತಾ ಹೋಗ್ತಾ ಇರ್ತೀನಿ. ಆಮೇಲೆ ಶ್ರೀರಂಗನಾಯರಿಗೆ ಬೆನ್ನು ಬಂತಂತೆ, ಆವಾಗಲ ಇಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ ಹತ್ರ ಬಂದು ಅರ್ಚಿಸ್ತಾರೆ, ಅಂದ್ರೇನೋ ಅವರು ಬದುಕಲಿಲ್ವಂತೆ, ಅಲ್ಲೇ ತಲಕಾಡಿನಲ್ಲೇ ತೀರೋಗಿದ್ದಾರೆ. ಅವ್ರು ಮಾಡಿದ್ದು ಅಂದರೆ ಹಲಮೇಲಮ್ಮ ತಲಕಾಡಿನ ಪಕ್ಕದಲ್ಲೇ ನದಿ ಆಚೆ ಇರೋ ಮಾಲಂಗಿ ಎಂಬ ಗ್ರಾಮದಲ್ಲಿ ಅಲ್ಲೇ ನೆಲೆಸಿದ್ರಂತೆ. ಈ ಥರ ಇನ್ನೂ ಸಾಕಷ್ಟು ವಿಚಾರಗಳಿದೆ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ. ಹಾಗೆ ಇಲ್ಲಿ ನೋಡ್ಬೋದು ನದಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ, ತೆಪ್ಪೆ ಎಲ್ಲ ಇತ್ತು, ಅಂದರೆ ಎಲ್ಲ ಹೋಗಲಿಲ್ಲ. ಹಾಗೆ ಮುಂದೆನೇ ಹಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಒಂಥರ ಫುಲ್ ಎಂಜಾಯ್ ಮಾಡಿದ್ರು ಮಕ್ಕಳಂತೂ, ಫುಲ್ ಎಂಜಾಯ್ಮೆಂಟಾಗೇ ಇದ್ದರು ಮಕ್ಕಳು.
ಹಾಗೆ ಹಾಗೆ ನೋಡ್ತಾನೆ ಇರಿ. ರುಚಿಕಾ ನೀರಜ್ ಅಂತೂ ಫುಲ್ಲು ಹೆದರ್ಕೊಳ್ತಾ ಇದ್ರು, ಅವ್ರ ಮಾಮ ಬಿಡ್ತಾ ಇರಲಿಲ್ಲ. ಫುಲ್ ಎಂಜಾಯ್. ಮತ್ತು ಸ್ಟಾರ್ಟಿಂಗ್ ಹೆದರಿದ್ರು, ಮತ್ತು ಅವರೇ ಆಡ್ಕೊಳ್ತಾ ಹೋದರು. ಮತ್ತು ನನ್ನೂ ಬಿಡಲಿಲ್ಲ ಅವರಿಬ್ಬರು, ನನ್ನ ತಮ್ಮ ಮತ್ತು ನನ್ನ ಮಾಮನ ಮಗ. ನನ್ನ ಎಳ್ಕೊಂಡು ಒಂದಷ್ಟು ತಾಡಿ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಳಗಡೆನೂ ಅಷ್ಟೇ ಫ್ರೆಂಡ್ಸ್, ನೀರು ಕೆಳಗಡೆನೂ ಅಷ್ಟೇ ಫುಲ್ಲು ಮರಳೆ. ಆದ್ದರಿಂದ ಎದುರೋದೇನು ನನಗೇನು ಅಂತ ಅನಿಸಿಲ್ಲ. ಫಸ್ಟ್ ಸ್ಟಾರ್ಟಿಂಗು ಕಾಲಿಡೋಕ್ಕೂ ಹೆದರಿಕಾಯ್ತಾಯಿತ್ತು. ಸ್ವಲ್ಪ ದೂರ ಇಟ್ಟೆ, ಆಮೇಲೆ ಕಾಲು ಎಲ್ಲಿ ನೋಡಿದ್ರು ಮರಳಾಗಿತ್ತು. ಇಲ್ಲಿ ನಾವು ಹಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಮತ್ತೆ ಅವ್ರು ಹೇಳ್ಕೊಂಡು ಹೋದ್ರೇನು ಸುಮ್ಮನೆ. ಅದೇ ಇಲ್ಲಿ ನೋಡಿ ರುಚಿಕನ್ನ ಹೇಗೆ ಆಡಿಸ್ತಾ ಇದ್ದಾರೆ. ಅವಳು ಹೆದರ್ತಾಳಲ್ಲ, ಅದಕ್ಕೆ ಅವಳಿಗೆ ಸ್ವಲ್ಪ ಇದಾಗಲಿ, ಧೈರ್ಯ ಬರಲಿ ಅಂದ್ಬಿಟ್ಟು ಈ ಥರ ಎಲ್ಲ ಸ್ವಲ್ಪ ಮಾಡಿಸ್ತಾಯಿದ್ರು. ನಮ್ಮ ನೀರಜು ಹೋಗ್ತಾನೆ, ಅವ್ರ ಮಾಮೂನ ನೋಡಿದ ತಕ್ಷಣ ಮತ್ತೆ ಓಡಿ ಬಂದುಬಿಡ್ತಾನೆ. ಇದೇ ರೀತಿ ಮಾಡ್ತಾಯಿದ್ದ. ಇಷ್ಟೇ, ಒಂದು 2-3 ಸಲ ಆ ಥರ ಎದುರಿದ್ರು, ಮತ್ತು ಮಕ್ಕಳೇ ಆಡ್ತಾಯಿದ್ರು. ನೋಡಿ ಇವಾಗ ನೀರಜನ್ನ ಕರ್ಕೊಂಡು ಹೋಗ್ತಾರೆ. ಅವನು ಅಂತ ಅಳ್ತಾನೆ, ಇವ್ರು ಬಿಡ್ತಾ ಇರಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ರು ನೋಡಿ. ತಲಕಾಡಿಗೆ ಬರಬೇಕಂದ್ರೆ ರೂಟು ಮೈಸೂರಿಂದ 36 ಕಿಲೋಮೀಟ್ರ್ ಆಗುತ್ತೆ. ಮತ್ತು 3-4 ಮಾರ್ಗಗಳು ಇದೆ ತಲಕಾಡಿಗೆ ಹೋಗ್ಬೇಕಂದ್ರೆ. ಮೈಸೂರಿನಿಂದ ಟಿ ನರಸೀಪುರ, ಮತ್ತು ಸೋಸಲೆ ಮಾರ್ಗವಾಗಿ, ಮತ್ತು ಇಲ್ಲಂದರೆ ಟಿ ನರಸೀಪುರದಿಂದ ಬರ್ಬೋದು. ಮತ್ತು ಇನ್ಯಾವುದಪ್ಪ ಅದು, ಶ್ರೀರಂಗಪಟ್ಟಣದಿಂದ ಬನ್ನೂರು, ಸೋಸಲೆ ಈ ಥರ ಮಾರ್ಗದೆಲ್ಲ ಬರ್ಬೋದು. ಹಾಗೆ ಬೆಂಗಳೂರಿಂದ ಹೊರಟ್ರೆ ಕನಕಪುರ, ಮಳವಳ್ಳಿ, ಶಿವನ ಸಮುದ್ರ ಈ ರೂಟ್ನಲ್ಲಿ ಬರ್ಬೋದು. ಓಕೆನಾ, ಇಷ್ಟು ರೂಟಲ್ಲಿ ಬರ್ಬೋದು. ಈಗ ಇಲ್ಲಿ ನೋಡ್ಬೋದು, ನಮ್ಮ ತಮ್ಮ ಇಲ್ಲೇ ಸ್ವಲ್ಪ ಮುಂದೆ ಬಾಕ ಅಂತ ಹೇಳ್ದ. ಸೊ ಪರವಾಗಿಲ್ಲ, ಇಷ್ಟೇ ತಾನೇ ಅಂತ ಹೋದರೆ ನಮ್ಮ ತಮ್ಮ ಮತ್ತು ನಮ್ಮ ಮಾವನ ಮಗ ಇಬ್ಬರು ಸೇರಿ ನೀರಲ್ಲಿ ಹಾಕಿ ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನನಗೆ. ಮತ್ತು ಎಲ್ಲಿಗೆ ಹೋಗ್ತೀನಿ ಏನು ಅಂತ ಮತ್ತೆ ತೋರಿಸ್ತೀನಿ, ಹಂಗೆ ನೋಡ್ತಾಯಿರಿ. ಸೊ ಇದೇನಪ್ಪ ಇದು, ಯಾವ ಊರು ಇದು ಅಂತ ಅಂದ್ಕೊಂಡಿದ್ದೀರಾ? ಮೈಸೂರು ಹತ್ರ ಹುಣಸೂರು ಅಂತ, ಅಲ್ಲೇ ನಾನು ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ. ಇಲ್ಲೊಂದು ಹಂಚಿನ ಅಂಗಡಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡ್ಬೋದು. ಇಲ್ಲೇ ನಾನು 1 ವರ್ಷ 1.5 ವರ್ಷ ಮಗು ಅಂತೆ, ಅವಾಗ ಅಮ್ಮ ಅವರು ಇಲ್ಲೇ ಅಂಗಡಿ ಇಟ್ಟಿದ್ರು ಫಸ್ಟು. ನಾನು 1 ವರ್ಷ ಮಗು ಇದ್ದಾಗ ಅಲ್ಲಿ ಇಟ್ಟಿದ್ರಂತೆ. ಇನ್ನೂ ಸಹ ಅಂಗಡಿ ಹಂಗೆ ಇದೆ. ಅದಾದ ನಂತರ ಹಾಗೆ ರೋಡಲ್ಲಿ ನೋಡ್ಕೊಂಡು ಹೋಗೋಣ ಹೆಂಗೆ ಚೇಂಜಸ್ ಆಗಿದೆ ಅಂತ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಕಾರಲ್ಲೇ ಇದ್ವಿ, ಯಾಕಂದರೆ ಕೆಳಗಡೆ ಇಳ್ದಿಲ್ಲ. ಕೆಳಗಡೆ ಇಳಿದ್ರೆ ಅಪ್ಪನಿಗೆ ಅಮ್ಮನಿಗೆಲ್ಲ ಫುಲ್ ಫ್ರೆಂಡ್ಸ್ಗಳಿದ್ದಾರೆ. ಆದರೆ ಇನ್ನು ಒಬ್ಬರು ನೋಡಿದ್ರೆ ಹಂಗೆ ಅಲ್ಲೇ ಒಂದು ದಿನ 2 ದಿನ ಆಗೋಗುತ್ತೆ. ಅದರಿಂದ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ. ಇನ್ನು ಮಕ್ಕಳಿಗೆ ಸ್ಕೂಲು ಮತ್ತು ನಮ್ಮ ತಮ್ಮನಿಗೆ ಡ್ಯೂಟಿ ಎಲ್ಲ ಇತ್ತಲ್ಲ, ಅದರಿಂದ ಹಿಂಗೆ ಕಾರಲ್ಲೇ ಹೋಗ್ತಾ ನೋಡ್ಕೊಂಡು ಹೊಂಟೋಗೋಣ ಅಂತ ಹಿಂಗೆ ಬಂದಂಥದ್ದು. ಯಾಕಂದರೆ ಮೈಸೂರಿಗೂ ಹುಣಸೂರಿಗೂ ಹತ್ರ ಅಲ್ವಾ, ಸೊ ನೋಡಿಕೊಂಡು ಹಂಗೆ ಹೋಗ್ಬೋದು ಅಂತ ನಮ್ಮ ಐಡಿಯಾ ಮಾಡ್ಕೊಂಡು ಬಂದಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಬೆಳೆದಂಥ ಮನೆ ತೋರಿಸ್ತೀನಿ ಇವಾಗ ನೋಡಿ. ಇಲ್ಲಿ ಬ್ಲೂ ಕಲರಲ್ಲಿ ಬಿಲ್ಡಿಂಗ್ ಇದೆಯಲ್ಲ, ಇದೇನೆ. ಸೊ ಇದೇನೆ ಫಸ್ಟ್ ಫ್ಲೋರಲ್ಲೇ ನಾವು ಇದ್ದಿದ್ದು. ಅಲ್ಲಿ ಟವಲೆಲ್ಲ ಹಾಕಿದಾರಲ್ಲ, ಅಲ್ಲೇ ನಾನು ಬೆಳೆದಿದ್ದು, ಸ್ಕೂಲ್ಗೆ ಹೋಗಿದ್ದೆಲ್ಲ ಅಲ್ಲೇ, ಆ ಮನೆಯಲ್ಲೇ. ಇನ್ನೂ ಆ ಮನೆಯೆಲ್ಲ ಚೆನ್ನಾಗಿದೆ. ಹಾಗೆ ಪೈಂಟ್ ಕಲರ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಅದು ಬಿಟ್ಟರೆ ಬಿಲ್ಡಿಂಗು ಎಲ್ಲ ಹಾಗೆ ಇದೆ. ಒಂಥರ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿ. ಚಿಕ್ಕ ಅಂಗಡಿ ಇದೆಯಲ್ಲ, ಅದು ಇನ್ನು ನಮ್ಮ ಅಜ್ಜಿ ಅಂಗಡಿ. ಇನ್ನೊಂದು ಅದ್ರ ಪಕ್ಕ ಇರೋದು ಇನ್ನೊಂದು ಅಜ್ಜಿ ಅಂಗಡಿ. ಈ ಥರ ಏನೋ ಎಲ್ಲ ಇದೆಲ್ಲ ಹಳೇದೆಲ್ಲ ಜ್ಞಾಪನ ಬರ್ತಾಯಿತ್ತು. ಅಲ್ಲಿ ಹೋಗಿ ನಿಂತಿದ ತಕ್ಷಣ ನಾವು ಇಲ್ಲಿ ಆಡ್ತಾ ಇದ್ವಲ್ಲ, ಈ ರೋಡ್ ಅಲ್ವಾ ನಾವು ಇದ್ದಿದ್ದು, ಇಲ್ಲಿ ಆಟ ಆಡ್ತಾಯಿದ್ವಿ, ಏನೇನೋ ನಾವು ಮಾತಾಡ್ತಾ ಹೀಗೆ ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಅಂಗಡಿ ನೋಡ್ಬೋದು. ಆ ಅಂಗಡಿ ಬಿಟ್ಟ ಮೇಲೆ ಅಮ್ಮವರು ಈ ಅಂಗಡೀಲಿ ಬಳೆ ಅಂಗಡಿ ಇಟ್ಟಿದ್ರು. ಇವಾಗ ಬೇರೆ ಏನೋ ಆಫೀಸ್ ಏನೋ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ನಾವು ಸ್ವಲ್ಪ ದೊಡ್ಡವರಾದ್ಮೇಲೆ ಸೊ ಈ ಕಡೆ ಬೆಂಗಳೂರು ಕಡೆ ಬಂದಂಥದ್ದು. ಇದು ಅಂಗಡಿ ಪಕ್ಕನೇ ಒಬ್ಬರು ಅಪ್ಪ ಅಮ್ಮವ್ರಿಗೆ ಫ್ರೆಂಡ್ಸು, ಅವರ ಬಿಲ್ಡಿಂಗ್ ಇದು. ಹಾಗೆ ತೋರಿಸ್ತಾ ಏನೋ ಮಾತಾಡ್ತಾ ಇದ್ವಿ. ಇದು ಅಂಗಡಿಗೆ ಹೋಗೋ ರೂಟ್ ಇದು.
ಇದೆಲ್ಲ ಹಾಗೇ ಇದೆ. ನಾನು ನೋಡಿದಾಗ ಹೇಗಿತ್ತೋ ಇವಾಗಲೂ ಈ ರೋಡೆಲ್ಲ ಹಾಗೇ ಇದೆ. ಈ ರೋಡಲ್ಲೇ ಅಂಗಡಿಗೆ ಬರ್ತಾ ಇದ್ದಿದ್ದು, ಮನೆಯಿಂದ ಅಂಗಡಿಗೆ ಬರಬೇಕಂದ್ರೆ ಈ ರೂಟಲ್ಲೇ ಬರ್ತಾ ಇದ್ದಿದ್ದು. ಯಾವುದಂದರೆ ಈಗ ಗ್ಲಾಸ್ ಅಂಗಡಿ ತೋರಿಸಿದ್ನಲ್ಲ ಆ ಅಂಗಡಿ, ಅದು ಬಂದು ಫಸ್ಟ್ ತೋರಿಸಿದ್ದು ಬಂದು ನಾವು ಚಿಕ್ಕ ಮಕ್ಕಳಲ್ಲಿ ಇಟ್ಟಂಥ ಅಂಗಡಿ ಅದು. ಇಲ್ಲಿ ನೋಡ್ಬೋದು ಮೈದಾನ. ಈ ಮೈದಾನ ನೋಡಿದ್ರೆ ನನಗೆ ಸ್ಕೂಲ್ ಡೇಸ್ ಎಲ್ಲ ಜ್ಞಾಪನ ಬರುತ್ತೆ. ಯಾಕಂದರೆ ಏನೇ ಒಂದು ಫಂಕ್ಷನು, ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ, ಈಗ ಇಂಡಿಪೆಂಡೆನ್ಸ್ ಡೇ ಇಲ್ಲ ರಿಪಬ್ಲಿಕ್ ಡೇ ಯಾವುದಾದ್ರೂ ಎಲ್ಲ ಸ್ಕೂಲು ಒಟ್ಟಿಗೆ ಇಲ್ಲಿ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ರು. ಯಾಕಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಅವ್ರವ್ರ ಸ್ಕೂಲಲ್ಲಿ ಅವ್ರವರು ಪ್ರೋಗ್ರಾಮ್ ಮಾಡ್ತಾರೆ. ಅಲ್ಲ ಹಂಗಲ್ಲ, ಎಲ್ಲ ಸ್ಕೂಲು ಸೇರಿ ಅಲ್ಲಿ ಪ್ರೋಗ್ರಾಮ್ ಮಾಡೋವಂಥದ್ದು. ಇಲ್ಲಿ ಸೇತುವೆ ಅಂತಾರೆ, ಇಲ್ಲಿ ಲಕ್ಷ್ಮಣ ತೀರ್ಥ ಹೊಳೆ ಇದೆ. ಹಾಗೆ ಅಲ್ಲಿ ಬಿಟ್ಟರೆ ಮತ್ತು ಇದು ಗೋಲ್ಡನ್ ಟೆಂಪಲ್ಲು, ಬುದ್ಧಂದು ಗೋಲ್ಡನ್ ಟೆಂಪಲ್ ಅಂತ ಕುಶಾಲನಗರದ ಹತ್ರ ಇದೆ. ಸೊ ಅಲ್ಲಿ ಈಗ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲ ಟಿಬೇಟಿನ್ಸೇ ಇಲ್ಲಿರೋ ಅಂಥದ್ದು. ಹಾಗೆ ಅವ್ರಿಗಂತ ಹಾಸ್ಟೆಲ್ಸ್ ಥರ ಏನೋ ಇರೋಂಗಿದೆ. ಎಲ್ಲ ರೂಮ್ಗಳಲ್ಲಿಂದ ಬರೋದು ಹೋಗೋದು ಈ ಥರ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನೋಡ್ಬೋದು ಇದು ಎಂಟ್ರೆನ್ಸಲ್ಲಿ ಈ ಥರ ಇದೆ. ತುಂಬಾ ರಶ್ ಇದ್ದರು. ಹಾಗೆ ಸಂಡೇ ಬೇರೆ ಅಲ್ವಾ, ತುಂಬ ರಶ್ ಇದ್ದರು ಹೇಳಬೇಕಂದ್ರೆ. ಇದೇನೇ ಟೆಂಪಲ್ ಒಳಗಡೆ ಗೋಲ್ಡನ್ ಬುದ್ಧ ಇರೋವಂಥದ್ದು. ಸೊ ಈಗ ಇಲ್ಲಿ ನೋಡ್ಬೋದು ಬುದ್ಧಂದು ಎಷ್ಟು ಚೆನ್ನಾಗಿತ್ತು ಅಂದರೆ ವೀಡಿಯೋದಲ್ಲೇ ಇಷ್ಟು ಚೆನ್ನಾಗಿದೆ ಅಂದರೆ ರಿಯಲ್ಲಿ ನೋಡಬೇಕಂದ್ರೆ ಎಷ್ಟು ಹಂಗೆ ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಒಂಥರ ಲೈಟಿಂಗ್ಸು, ಇದು ಏನಂತೆ ಡ್ರಾಯಿಂಗ್ಸು ಎಲ್ಲ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಲ್ಲೊಂದಷ್ಟು ಫೋಟೋಗಳು ಮತ್ತು ವೀಡಿಯೋಗಳು ಮತ್ತು ಈ ಥರ ಒಂದೊಂದಷ್ಟು ಕ್ಲಿಪ್ಪಿಂಗ್ಸ್ಗಳೆಲ್ಲ ತಗೊಂಡ್ವಿ. ಹಾಗೆ ಅಲ್ಲಿ ಟಿಬೇಟಿನ್ಸ್ ಅವರ ಜೊತೆ ಒಂದಷ್ಟು ಫೋಟೋಗಳು ತಗೊಂಡ್ವಿ. ಸೊ ಅದನ್ನು ಲಾಸ್ಟಿಗೆ ನಾನು ಶೇರ್ ಮಾಡ್ತೀನಿ, ನೋಡ್ಬೋದು. ಹೀಗೆ ಒಂಥರ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನೀರಜು, ಅಮ್ಮ, ಅಪ್ಪ, ಹಾಗೆ ನಮ್ಮ ರುಚಿಕಾ, ನಮ್ಮ ತಮ್ಮ ಮಾತ್ರ ಬೇರೆ ಸೈಡ್ ಹೋಗಿದ್ದ, ಅಲ್ಲೇನೋ ಫೋಟೋ ಅದು ಇದು ಅಂತ ಹಿಡಿತಾ ಇದ್ದ, ಅಲ್ಲಿದ್ದ. ನೋಡ್ಬೋದು ಏನು ತುಂಬ ಬಂದಿದ್ದಂಗೆ ಇದ್ದರು ಜನಗಳು, ಅಷ್ಟು ಬರ್ತಾಯಿದ್ರು. ತೋರಿಸ್ತೀನಿ ಈಗ, ಫೋಟೋ ಹಾಕ್ತೀನಿ ನೋಡಿ. ಅಲ್ಲಿ ಹಿಡ್ದಂಥ ಫೋಟೋ ಎಲ್ಲ ಹಾಕ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ಇವಾಗ ಹೊರಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಗ್ರೀನರಿಯಾಗೆ, ಒಂಥರ ಫುಲ್ಲು ಜನ ಮತ್ತು ಟೆಂಪಲ್ ನೋಡಲಿಕ್ಕೆ ಒಂಥರ ಚೆನ್ನಾಗಿದೆ. ಈ ಟೆಂಪಲ್ ಬಂದು ಕುಶಾಲನಗರದ ಹತ್ರ ಗೋಲ್ಡನ್ ಟೆಂಪಲ್, ಬುದ್ಧ ಗೋಲ್ಡನ್ ಟೆಂಪಲ್ ಅಂದ್ಬಿಟ್ಟು ಇದೆ ಅನ್ನೋ ಹೆಸರು ಇದಕ್ಕೆ. ನೋಡ್ಬೋದು ಇದು ಒಂದು ಪಕ್ಕನೇ ಇರೋ ಟೆಂಪಲ್, ಅಲ್ಲೇ ಇಲ್ಲಿ ಪ್ರೇಯರ್ ಎಲ್ಲ ಬಂದು ಅವರು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಬಂದು ಒಂದಷ್ಟು ವೀಡಿಯೋಗಳು ತೊಗೊಂಡ್ವಿ. ಮತ್ತು ಇದಾದಮೇಲೆ ಮತ್ತೆ ನಾವು ಪ್ರಿಯಾಪಟ್ಟಣಕ್ಕೆ ಹೋಗ್ತೀವಿ. ಇಲ್ಲಾಗಿದ ತಕ್ಷಣವೇ ನೆಕ್ಸ್ಟು ಪ್ರಿಯಾಪಟ್ಟಣಕ್ಕೆ ಹೋಗ್ತೀವಿ. ಅಲ್ಲಿ ದೇವಸ್ಥಾನ ಒಂದಿದೆ. ಅಮ್ಮ ಜಾಸ್ತಿ ಹುಣಸೂರಲ್ಲಿ ಇರಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗ್ತಾನೇ ಇದ್ದರು. ಸೊ ಅದರಿಂದ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗಲೇ ಬಂದ್ವಲ್ಲ, ಹೇಗೋ ಬಂದ್ವಿ ಇಷ್ಟು ದೂರ, ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಈಗ ಇಲ್ಲಿಗೆ ಬಂದಂಥದ್ದು. ಇಲ್ಲಿ ಶುಕ್ರವಾರ ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಆ್ಯಕ್ಟರ್ ಜಗ್ಗೇಶ್ ಸರೂ ಸಹ ಇಲ್ಲಿಗೆ ಜಾಸ್ತಿ ಬರೋವಂಥ ದೇವಸ್ಥಾನ ಇದು. ತುಂಬ ಪವರ್ಫುಲ್ಲಾದ ದೇವರು ಅಂತಲೇ ಹೇಳ್ಬೋದು ಇದನ್ನು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.